ಹೆಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾವು ಟ್ಯಾಲಿ ಪ್ರೈಮಲ್ಲಿ ಯೂಸರ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ರೋಲ್ಸ್ನ ಯಾವ ಥರ ನಾವು ಅಸೈನ್ ಮಾಡೋದು ಅಂತ ಟ್ಯಾಲಿ ಪ್ರೈಮಲ್ಲಿ ನೋಡೋಣ. ನಾನು ಗೆಟ್ವೇ ಆಫ್ ಟ್ಯಾಲಿ ಸ್ಕ್ರೀನಲ್ಲಿ ಇದ್ದೀನಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ಕೆ ಕಂಪ್ನಿ ಅಂತ. ಜಸ್ಟ್ ಕ್ಲಿಕ್ ಕೆ ಕಂಪನಿ. ಆ್ಯಂಡ್ ಇಲ್ಲಿ ಒಂದು ಆಪ್ಷನ್ ಇದೆ ಸೆಕ್ಯೂರಿಟಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲೊಂದು ಸ್ಕ್ರೀನ್ ಕಾಣಿಸುತ್ತೆ ಸೆಕ್ಯೂರಿಟಿ ಆ್ಯಂಡ್ ಯೂಸರ್ ಎಕ್ಸೆಸ್ ಅಂತ. ಸೊ ನಾವು ಫಸ್ಟಿಗೆ ಕಂಪ್ನಿಗೆ ಸೆಕ್ಯೂರಿಟಿ ಮತ್ತು ಯೂಸರ್ನ ಕೊಡಬೇಕಾಗುತ್ತೆ. ಇದು ಟ್ಯಾಲಿಯಲ್ಲಿ ಮ್ಯಾಂಡೇಟರಿ ಇರುತ್ತೆ. ಈ ಥರ ನೀವು ಸೆಕ್ಯೂರಿಟಿ ಯೂಸರ್ಸ್ ಎಕ್ಸೆಸ್ ಕೊಟ್ಟಿಂದ ನೆಕ್ಸ್ಟ್ ನಿಮಗೆ ಯೂಸರ್ ರೋಲ್ನ ಕ್ರಿಯೇಟ್ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ನೋಡ್ಬೋದು ಕಂಟ್ರೋಲ್ ಯೂಸರ್ ಎಕ್ಸೆಸ್ ಟು ಕಂಪ್ನಿ ಡೇಟಾ. ಇದನ್ನು ನಾನು ಎಸ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ಯೂಸರ್ ನೇಮ್ ಅಡ್ಮಿನ್ ಆ್ಯಂಡ್ ಪಾಸ್ವರ್ಡ್ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಕನ್ಫರ್ಮ್ ಮಾಡಬೇಕು ಒಂದ್ಸಲ ಪಾಸ್ವರ್ಡ್ನ. ಇಲ್ಲಿ ನೋಡ್ಬೋದು ಒಂದು ಸ್ಮಾಲ್ ವಾರ್ನಿಂಗ್ ಬರುತ್ತೆ. ಫಾರ್ಗೆಟಿಂಗ್ ಯುವರ್ ಪಾಸ್ವರ್ಡ್ ವಿಲ್ ರೆಂಡರ್ ಯುವರ್ ಡೇಟಾ ಇನ್ಎಕ್ಸೆಸಿಬಲ್. ಅಂದರೆ ಇವಾಗ ನಿಮ್ಮದು ಟ್ಯಾಲಿ ಓಪನ್ ಮಾಡುವಾಗ ಕಂಪ್ನಿದು ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದರೆ ಇದನ್ನು ರಿಕವರಿ ಮಾಡೋದಕ್ಕೆ ಆಗಲ್ಲ. ಸೊ ಇದನ್ನು ನಾವು ಕೇರ್ಫುಲ್ಲಾಗಿ ನಾವು ಈ ಪಾಸ್ವರ್ಡ್ನ ನೋಟ್ ಮಾಡ್ಕೋಬೇಕಾಗುತ್ತೆ. ಎಂಟರ್. ಆ್ಯಂಡ್ ಇಲ್ಲಿ ಇಮೇಲ್ ಐ ಡಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಂಟರ್ ಆ್ಯಂಡ್ ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡೋಣ ಯೂಸರ್ಸ್ ಆ್ಯಂಡ್ ಪಾಸ್ವರ್ಡ್. ಅಗೇನ್ ಕೆ ಕಂಪನಿ. ಇಲ್ಲಿ ನೋಡ್ಬೋದು ಯೂಸರ್ ಆ್ಯಂಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಂದ ನಿಮ್ಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಲಿಸ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟಾ ಎಂಟ್ರಿ. ಇಲ್ಲಿ ಯೂಸರ್ ನೇಮ್ ನಾನು ಎಕ್ಸಾಂಪಲ್ ಸಹನಾ ಅಂತ ಕೊಡ್ತೀನಿ. ಮತ್ತು ಪಾಸ್ವರ್ಡ್ ಎಂಟರ್. ಸೊ ಈ ಥರ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇದನ್ನು ಎಕ್ಸೆಪ್ಟ್ ಕೊಡೋಣ. ನೆಕ್ಸ್ಟ್ ನಾವು ಯೂಸರ್ ರೋಲ್ನ ಅಸೈನ್ ಮಾಡೋಣ. ಅಗೇನ್ ನಾವು ಕೆ ಕಂಪ್ನಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ಯೂಸರ್ ರೋಲ್ ಅಂತ ಹೇಳಿ. ಎಂಟರ್. ಡೇಟಾ ಎಂಟ್ರಿ. ಇಲ್ಲಿ ನೀವು ನೋಡ್ಬೋದು ಸೆಕ್ಯೂರಿಟಿ ಲೆವೆಲ್ಸ್ ಅಂತ ಇದೆ. ನೇಮ್ ಆಫ್ ಸೆಕ್ಯೂರಿಟಿ ಲೆವೆಲ್ ಡೇಟಾ ಎಂಟ್ರಿ. ಯೂಸ್ ಬೇಸಿಕ್ ಫೆಸಿಲಿಟಿ ಆಫ್ ಡೇಟಾ ಎಂಟ್ರಿ ಆ್ಯಂಡ್ ಡೇಸ್ ಅಲೌಸ್ ಫಾರ್ ಬ್ಯಾಕ್ ಡೇಟೆಡ್ ವೋಚರ್ಸ್. ನಿಮ್ಗೆ ಏನಾದರೂ ಡೇಸ್ ಬೇಕಂದರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಇದೇ ಥರ ಇಲ್ಲಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದ್ಸಲ ನೀವು ರೀಡ್ ಮಾಡಿಕೊಂಡು ಇದನ್ನು ಎನೇಬಲ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಇದೆ ಡಿಸ್ಅಲೌ ದಿ ಫಾಲೋವಿಂಗ್ ಫೆಸಿಲಿಟೀಸ್ ಅಂತ ಹೇಳಿ. ನೀವು ಡೇಟಾ ಎಂಟ್ರಿಲಿ ಯಾರು ಇರ್ತಾರೆ ಯೂಸರ್ಸಿಗೆ ಇಲ್ಲಿ ನೀವು ಡಿಸ್ಅಲೌನ ಕೊಡ್ಬೋದು. ಇವಾಗ ನಾನು ಅಕೌಂಟಿಂಗ್ ಮಾಸ್ಟರ್ ಫುಲ್ ಎಕ್ಸೆಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನಾನಿಲ್ಲಿ ಪ್ರಿವ್ಯೂ ಅಂತ ತೊಗೋತೀನಿ. ನೀವು ಬೇಕಾದ್ರೆ ಕ್ರಿಯೇಟ್, ಅಲ್ಟರ್, ಡಿಸ್ಪ್ಲೇ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಬಿಸ್ನೆಸ್ ತಕ್ಕಂಗೆ. ಸೊ ನಾನಿಲ್ಲಿ ಪ್ರಿವ್ಯೂ ಅಂತ ಸೆಲೆಕ್ಟ್ ಮಾಡ್ತೀನಿ. ಅಗೇನ್ ಆ್ಯಸ್ ಇಟ್ ಈಸ್ ನಾನು ಎಲ್ಲದಕ್ಕೂ ಸೇಮ್ ಕೊಡ್ತಾ ಇದ್ದೀನಿ ಫುಲ್ ಎಕ್ಸೆಸ್. ಮತ್ತು ಔಟ್ಸ್ಟ್ಯಾಂಡಿಂಗ್ ಒಂದು ನಾನು ಅಗೇನ್ ಪ್ರಿವ್ಯೂ ಅಂತ ಸೆಲೆಕ್ಟ್ ಮಾಡ್ತೀನಿ. ಎಂಟರ್ ಆ್ಯಂಡ್ ಇದನ್ನು ಎಕ್ಸೆಪ್ಟ್ ಕೊಡೋಣ. ಕಂಟ್ರೋಲೇ ಕೊಟ್ಟು ನಾವು ಇದನ್ನು ಸೇವ್ ಮಾಡೋಣ. ಇವಾಗ ನಾವು ಪರ್ಟಿಕ್ಯುಲರ್ ಯೂಸರ್ನ ಓಪನ್ ಮಾಡೋಣ ಟ್ಯಾಲಿನ. ಅಗೇನ್ ನಾವು ಕೆ ಕಂಪ್ನಿ, ಚೇಂಜ್ ಯೂಸರ್ಸ್. ಇಲ್ಲಿ ಯೂಸರ್ ನೇಮ್ ಹಾಕಿ ನಾವು ಅವ್ರದ್ದು ಎಕ್ಸೆಸ್ನ ಓಪನ್ ಮಾಡೋಣ. ಸಹನಾ ಆ್ಯಂಡ್ ಪಾಸ್ವರ್ಡ್. ಇಲ್ಲಿ ನೋಡ್ಬೋದು ನಾವು ಅವರಿಗೆ ಬ್ಯಾಲೆನ್ಸ್ ಶೀಟು ಮತ್ತು ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೆ ಜಸ್ಟ್ ಪ್ರಿವ್ಯೂ ಮಾಡೋದಕ್ಕೆ. ಇವಾಗ ನಾವು ಓಪನ್ ಮಾಡೋಣ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಎಂಟರ್. ಇಲ್ಲಿ ನೋಡ್ಬೋದು ಎರರ್ ಅಂತ ಬರ್ತಾ ಇದೆ, ನೋ ಎಕ್ಸೆಸ್ ಅಲೌಡ್ ಅಂತ ಹೇಳಿ. ಇವ್ರಿಗೆ ನಾವು ಅಲ್ಲಿ ಡಿಸ್ಅಲೌನ ಕೊಟ್ಟಿದ್ವಿ. ಅಗೇನ್ ನಾವು ಔಟ್ಸ್ಟ್ಯಾಂಡಿಂಗ್ ಒಂದು ನೋಡೋಣ. ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್, ರಿಸಿವೇಬಲ್ಸ್, ಪೇಬಲ್ಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಸೆಲೆಕ್ಟ್ ಮಾಡ್ತೀನಿ ರಿಸಿವೇಬಲ್ಸ್. ಇಲ್ಲಿ ನೋಡ್ಬೋದು ಕಸ್ಟಮರ್ ಎ ಅಂತ ಇದೆ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅಮೌಂಟ್ ಆಗಿರಲಿ ಅಥವಾ ಏನಾದರೂ ಸ್ಟಾಕ್ ಐಟಮ್ಸ್ ಆಗಿರಲಿ ಚೇಂಜಸ್ ಮಾಡೋದಕ್ಕೆ ಆಗಲ್ಲ. ಎಂಟರ್. ಹಾಗೆ ನಾನು ಕೆಳಗಡೆ ಬಂದು ಇಲ್ಲಿ ಎಂಟರ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೋ ಎಕ್ಸೆಸ್ ಅಲೌಡ್ ಅಂತ ಹೇಳಿ. ಸೊ ಈ ಥರ ನೀವು ಯೂಸರ್ಗೆ ಕ್ರಿಯೇಟ್ ಮಾಡಿಕೊಂಡು ನೀವು ಯೂಸರ್ ರೋಲ್ನ ಇಲ್ಲಿ ಈ ಥರ ಮೇಂಟೈನ್ ಮಾಡ್ಬೋದು. ಟ್ಯಾಲಿಯಲ್ಲಿ ಎಕ್ಸೆಸ್ನ ಕೊಡ್ಬೋದು. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.